ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಲ್ರಿಗೂ ಬೆಟ್ಟದಷ್ಟು ಬಿರುತಿ ಕೊಟ್ಟಿದ್ರು ಅಮ್ಮ. ಆ ಬಂಗಾರದಂತ ಮನ್ಸಿನ ತಾಯಿ ಮನಸ್ಸನ್ನ ನೋಯಿಸ್ಬಿಟ್ಟು ಚಾಮುಂಡವ ನಮ್ಮನ್ನ ಕ್ಷಮಿಸ್ತಾಳಿಯೇ. ಪುಟ್ಟಕ್ಕ, ನೀನು ನನಗೆ ಮೋಸ ಮಾಡ್ಬಿಟ್ಟಲ್ಲ ಅಂತ ಬಂಗಾರಮ್ಮ ಅವ್ರು ಕೇಳ್ತಿದ್ರೆ ನಂಗೆ ಆಕಾಶನೇ ಕಾಳಿಸ್ ತಲೆ ಮೇಲೆ ಬಿದ್ದಂಗಾಗಿತ್ತು. ಮನೆಯವ್ರಿಂದಲೇ ಶಾನ ಮೋಸ ಆಗ್ಬಿಡ್ತು ಅಂತ ನೊಂದ್ಕೊಂಡವ್ರೆ. ಇನ್ಯಾವತ್ತು ಯಾರು ನಂಬಕ್ಕಿಲ್ಲ ಅಂತ ಹೇಳು ಹೊಂಟೋದ್ರು. ಎಲ್ಲ ನನ್ನಿಂದಲೇ ಆಗಿತ್ತು. ನನ್ನ ಮಗಳನ್ನ ನನ್ನ ಮಗಳು ಅಂತ ನೋಡ್ಕೊಂಡು ತಾಯಿ ಅವ್ರ ತವೇ ನಾವು ಸುಳ್ಳು ಹೇಳ್ಬಾರ್ದಾಗಿತ್ತು. ಯಾವ್ರಿಗೆ ಸುಳ್ಳು ಹೇಳಿದ್ರು ನಾನು ಅಮ್ಮವ್ರೇ ನನ್ಗೆ ಕ್ಷಮಿಸಕ್ಕಿಲ್ಲ ಅನ್ನಕ್ಕೆ ಯಾವ್ದ್ಯಾವ್ರು ನನ್ನೇನು ಕ್ಷಮಿಸಕ್ಕಿಲ್ಲ. ಅವ್ವ, ಸಮಾಧಾನ ಮಾಡ್ಕೊಳವ್ವ. ಹೆಂಗ್ ಸಮಾಧಾನ ಮಾಡ್ಕೊಳ್ಳಿ ಸಣ್ಣ? ನಮ್ಮ ಮನೆಗೆ ಬಂದು ಒಂದು ಹನಿನೂ ನೀರು ಕುಡಿದೆ ಕಣ್ಣೀರು ಹಾಕೊಂಡು ಹೋದ್ರಲ್ಲ, ಅವ್ರ ಶಾಪ ನಮಗ್ ತಟ್ಟಕ್ಕಿಲ್ವೇ? ಪುಟ್ಟಮ್ಮೆ, ನೀನು ಬಂಗಾರಮ್ಮನವ್ರು ಅರ್ಧಂಗೆ ಆಡ್ತಿದ್ಯಲ್ಲ. ನಾವೇನು ಅವ್ರ ಮನಸ್ಸು ನೋಯ್ಸಕ್ಕೆ ಸುಳ್ಳು ಹೇಳಿಲ್ಲ, ಅದು ನಿಂಗೂ ಗೊತ್ತೈತೆ. ಬಂಗಾರತ್ತೆಗೆ ಸ್ನೇಹಕ್ಕನ ಬಗ್ಗೆ ಗೊತ್ತಾದ್ರೆ ಅವ್ರ ಜೀವಕ್ಕೆ ತೊಂದರೆ ಆಗುತ್ತೆ ಅಂತ ಅಲ್ವಾ ಅವ ನಾವು ಅವ್ರ ಹತ್ರ ಸುಳ್ಳು ಹೇಳಿದ್ದು? ನಾವು ಇವನನ್ನ ದಿಟ್ಟ ಹೇಳಿದಿದ್ರೆ ಇಡೋದಕ್ಕೆ ಬಂಗಾರತ್ತೆನೂ ಕಳ್ಕೋಬೇಕಿತ್ತು. ಅಯ್ಯಯ್ಯ, ಹಂಗೆಲ್ಲ ಅನ್ಬೇಡ ಕಣ್ತಾಯಿ. ಈಗ ಆಗಿರೋ ಅನಾಹುತನೇ ಸಾಕು. ನಾವು ಬೇಕು ಅಂತ ಸುಳ್ಳು ಹೇಳಿಲ್ಲ ಅವ. ಡಾಕ್ಟ್ರು ನಮಗೆ ಹೇಳಿದ್ಕೆ ಅಲ್ವಾ ನಾವು ಸತ್ಯನ ಮುಚ್ಚಿಟ್ಟಿದ್ದು. ನೋಡ್ಪುಟ್ಟಮ್ಮೆ, ಈ ಇಸದಾಗೆ ನಾವು ಯಾರೂ ತಪ್ಪು ಮಾಡಿಲ್ಲ. ಸುಮ್ಕೆ ಏನೇನೋ ವಿಷಯನ ತಲೆಗೆ ಹಾಕೊಂಡು ನಿನ್ ಕೊರಗಬೇಡ. ಹಂಗಲ್ಲ ಕಣಯ್ಯ, ನಾವು ಮಾಡಿದ ತೆಪ್ಪನ ನಾವೇ ಸರಿ ಮಾಡ್ಬಿಟ್ಟಿದ್ರೆ ಅಮ್ಮವ್ರಿಗೆ ಈ ಪಾಟಿ ನೋವು ಆಯ್ತಿರ್ಲಿಲ್ಲ. ನಮ್ಮಿಂದ ಇಸ್ಯ ಗೊತ್ತಾಗದೆ ಇದ್ದಿದ್ದಕ್ಕೆ ಎರಡು ಮನೆಯವರು ಮೋಸಗಾರರು ಅನ್ನೋ ಪಟ್ಟ ತಗೋಬಿಟ್ವಲ್ಲ. ಅದೇ ಅದೇ ನನಗೆ ಬೇಸರ ಆಯ್ತು. ಬಂಗಾರ, ಅವ್ವ, ನೀನ್ ಯಾರ ತರ ಮಾತಾಡಕ್ಕೂ ನಂಗೆ ಇಷ್ಟ ಇಲ್ಲ. ಹಂಗೆ ಹೇಳ್ಬೇಡ ಬಂಗಾರು. ನಿಂತವ ಮಾತಾಡ್ದೆ ನಮ್ಮ ಕೈಲಿ ಇರಕ್ಕಾಯ್ತದ? ಸುಳ್ಳು ಹೇಳಕ್ಕಾಯ್ತದೆ ಅಂದ್ರೆ ಇದು ಆಯ್ತದೆ. ಅಪ್ಪ ಬಿಡವ, ಅವ್ರನ್ನ ಉಳಿಸ್ಕೊಳಕ್ಕಾಗ್ದೆ ಜೀವನದಾಗ ಸೋತೋಗ್ಬಿಟ್ಟಿವಿ. ನಿಂತ ದಿಟ್ಟ ಹೇಳೋಕ್ಕಾಗ್ಲಿಲ್ಲ. ನೀನ್ ಸೋತೆ, ನಾನು ಬದುಕಿ ಸತ್ತೆ. ಅಪ್ಪ, ಈಗಾಗಲೇ ಅರ್ಧ ಜೀವ ಹೊಂಟೋಗದೆ. ನೀನು ಹಿಂಗೆ ಮಾತಾಡಿದ್ರೆ ಕೈಯಲ್ಲಿ ತಡ್ಕೊಳಕ್ಕೆ ಆಯ್ಕಿಲ್ಲವ. ನಮ್ಮವ್ರನ್ನ ಕೊನೆಗಳಿಗೆ ಗಂಟ ಹೋರಾಡಿ ಉಳಿಸ್ಕೊಳಕ್ಕಾಗ್ಲಿಲ್ಲ. ಈಗ ನೀನು ನನ್ನ ಕ್ಷಮಿಸಿಲ್ಲ ಅಂದ್ರೆ ನಾನು ಸತ್ತೇ ಹೋಯ್ತೀನವ. ಬಿಡ್ತು ಅನ್ನುತ್ತಾರೆ. ಬಂಗಾರು, ನಿನ್ನ ಮಗನ ಬಾಯಾಗೆ ಇಂಥ ಮಾತು ಕೇಳಿದ ಮ್ಯಾಕು ನಿನ್ನ ಮನ್ಸು ಕರ್ಗಕ್ಕಿಲ್ವಾ? ಅತ್ತೆ, ಮಾವಂಗೋಸ್ಕರ ಆದ್ರೂ ನಿಮ್ಮ ಮನ್ಸಲ್ಲಿರೋ ನೋವನ್ನ ಮರಿಬೇಕು.
ಇದು ಮೈಗಾಗಿರೋ ನೋವಲ್ಲ ಮರೆಯಕ್ಕೆ, ಮನ್ಸಿಗಾಗಿರೋ ನೋವು. ಮನೆಯವರೆಲ್ಲರೂ ಸೇರ್ ಮಾಡಿರೋ ನೋವು, ನನ್ನ ಸೊಸೆಗಾದ ಅನ್ಯಾಯ ನೋವು. ಅವ್ವ, ನೀನ್ ಮಗನ ಜೀವದಾಗೆ ಶಕ್ತಿ ಇಲ್ದಿರ ಇರ್ಬೋದು, ಆದ್ರೆ ಮನ್ಸ್ನಾಗೆ ಕಿಚ್ಚದೆ, ಶತ್ರುಗಳನ್ನ ಸಂಹಾರ ಮಾಡೋ ಹುಚ್ಚದೆ. ನಮ್ಮೋರ್ನ ಈ ಸ್ಥಿತಿಗೆ ತಂದೋರ್ನ ನಾನು ಶಿಕ್ಷೆ ಕೊಡದೆ ಬಿಡಕ್ಕಿಲ್ಲವ. ಈಗ ಯೋನ್ ಮಾಡಿದ್ರು ಯೋನ್ ಪ್ರಯೋಜನನೂ ಇಲ್ಲ. ಅದೆಲ್ಲ ಮಾಡೋದ್ರಿಂದ ನನ್ನ ಸೊಸೆ ಮತ್ತೆ ಬದುಕ್ ಬರ್ತಾಳ? ಮತ್ತೆ ಮನೆಗೆ ಬದುಕ್ ಬರ್ತಾಳ? ಅವಳು ಬದುಕಿದ್ರು ಅವಳ ನೆನಪು ನಮ್ಮ ಜೊತೆಯಾಗೆ ಇರ್ತದೆ ಬಂಗಾರು. ಹೌದವ್ವ, ಸ್ನೇಹ ಬಿಟ್ಟೋದ್ಲು ಅಂತ ನೀನ್ ನಮ್ಗೆ ಶಿಕ್ಷೆ ಕೊಡ್ಬೇಡ ಅವ್ವ. ಅವ್ವ, ನಮ್ಮನ್ನ ಸಂಸ್ಬಿಡವ. ನೀವೆಲ್ಲರೂ ಮಾಡಿರೋ ಮೋಸಕ್ಕೆ ಸಮಯನೇ ಇಲ್ಲ. ನೀವುಗಳು ಯಾರು ನನಗೆ ಬೇಕಾನೂ ಇಲ್ಲ. ನಾನು ನಿಮ್ಗಳ ತವ ಮಾತಾಡೋದು ಇಲ್ಲ. ಬಂಗಾರು 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 ಏ ಬಂಗಾರು ಬಾಗಿಲು ತೆಗೆವ. ಬಂಗಾರು ಬಾಗಿಲು ತೆಗಿ. ಅವ ಬಾಗಿಲು ತೆಗೆವ. ಅವ್ವ ಬಾಗ್ಲು ತೆಗಿ. ಅತ್ತೆ ಬಾಗ್ಲು ತೆಗೀರಿ ಅತ್ತೆ. ಆಹಾ, ಇವ್ರುಗಳ ಮುಖಗಳು ನೋಡ್ತಿದ್ರೆ ನನಗೆ ಸಖತ್ ಖುಷಿ ಆಗ್ತಿದೆ. ಒಂದು ಟೈಮಲ್ಲಿ ನನ್ನ ಆಸೆ ಕನಸುಗಳನ್ನ ನುಚ್ಚು ನೂರು ಮಾಡ್ತವ್ರು. ಈಗ ಅವೇ ಚೂರಾಗಿ ಗುಳು ಅಂತಿದ್ದಾರೆ. ಅಮ್ಮೋರೆ, ಹೊಸಕ್ಕ ಅಮ್ಮೋರಲ್ಲಿ ಯಾಕವ? ಅಮ್ಮವ್ರು ನನ್ನ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿದ್ದಾರೆ ಅಜ್ಜಿ. ನಾನು ಅವ್ರ ಹತ್ರ ಕ್ಷಮೆ ಕೇಳಬೇಕು. ಇಷ್ಟು ದಿನ ಮೆರಿತಾ ಇದ್ದೆ ಅಲ್ಲ, ಈಗ ಸರಿಯಾಗಿ ಆಯ್ತು. ಬಂಗಾರತ್ತೆ ನಿನ್ನ ಯಾವತ್ತೂ ಕ್ಷಮಿಸಲ್ಲ. ಅಮ್ಮವ್ರು ಎಲ್ಲಿದ್ದಾರೆ? ಅವ್ವ ಯಾರ ಹತ್ರನೂ ಮಾತಾಡಲ್ಲ ಅಂತ ರೂಮ್ಗೆ ಹೋಗಿ ಡೋರ್ ಲಾಕ್ ಮಾಡಿದ್ದಾರೆ ಸ್ನೇಹ. ಯಾರು ಹೇಳಿದ್ರು ತೆಗಿತಾ ಇಲ್ಲ. ಅಮ್ಮವರು ನಿಮ್ಮ ಹತ್ರನೂ ಮಾತಾಡಲ್ಲ ಅಂತ ಹೇಳ್ತಿದ್ದಾರಾ? ಹೌದು ಕಣವ, ನಾವೆಲ್ಲ ಸೇರ್ಕೊಂಡು ಮೋಸ ಮಾಡ್ಬಿಟ್ಟಿದೀವಿ ಅಂತ ಸಾನೆ ಕೋಪ ಮಾಡ್ಕೊಂಡವಳೆ. ಅವ್ರ ಕೋಪಕ್ಕೆ ನಾನೇ ಕಾರಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.